ದೇವ್ರ ವಿಗ್ರಹ ತಂದಿದ್ದಂತೂ ದೊಡ್ಡ ಪವಾಡ. ಕೃಷ್ಣಶಿಲೆ ಏಕಶಿಲೆ ಬೇಕು. ಯಾವ ಶಿಲ್ಪಿನ ಹೋಗಿ ಕೇಳಿದ್ರು ಯಾರು ಆಗಲ್ಲ ಅಂದ್ರು. ಮುಕ್ತಿನಾಗ ಕ್ಷೇತ್ರ ಹುಟ್ಟಿದ್ ಹೇಗೆ ಮತ್ತೆ ಅದಕ್ಕೆ ಮುಕ್ತಿನಾಗ ಅನ್ನೋ ಹೆಸರೇ ಯಾಕಿಟ್ರಿ? ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನ ಕೊಡ್ತಕ್ಕಂತಹ ಕ್ಷೇತ್ರ ಇದೆ ಆಗ್ಬೇಕು. ಇವತ್ತೇನ್ ದೇವಸ್ಥಾನ ನೋಡ್ತಾ ಇದ್ದೀರಾ, ಆ ಏರಿಯಾ ಅಷ್ಟು ಬರೀ ಮುಳ್ಳಿನ ಕಾಡು. ಆ ಇದ್ರ ಜಾಗದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಡು ಮಧ್ಯದಲ್ಲಿ ಒಂದು ದೊಡ್ಡ ಸರ್ಪ, ಘಟ ಸರ್ಪ ಎದ್ದು ಹಿಂಗ್ ನಿಂತ್ಕೊಳ್ಳುತ್ತೆ. ಈ ಪಯಣದಲ್ಲಿ ಅಲ್ಲಿಂದ ಮುಕ್ತಿನಾಗದ ನಂಟು ಹೇಗೆ ಶುರುವಾಯಿತು ಅಂಡ್ ಮುಕ್ತಿನಾಗ ಕ್ಷೇತ್ರ ಹುಟ್ಟಿದ್ ಹೇಗೆ ಮತ್ತೆ ಅದಕ್ಕೆ ಮುಕ್ತಿನಾಗ ಅನ್ನೋ ಹೆಸರೇ ಯಾಕಿಟ್ರಿ? ಇದೆಲ್ಲ ಒಂದು ಭಾಗ ಆದ್ರೆ ಇದು ದೊಡ್ಡ ಭಾಗ. ಈ ಮುಕ್ತಿನಾಗನ ಭಾಗವೇ ಬಹಳ ದೊಡ್ಡದು. ನಮ್ಮ ಯಜಮಾನರು ವಿಜಯ ಕಾಲೇಜಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿದ್ದವರು. ಅವರಿಗೆ ಕನಸಲ್ಲಿ ಒಮ್ಮೆ ಸ್ವಾಮಿ ಬಂದು, ನಾನು ಇಲ್ಲಿಯೇ ಬೆಂಗಳೂರಿನ ಆಲದ ಮರದ ಹತ್ತಿರದಲ್ಲಿ ಇದ್ದೀನಿ ಬಾ ಅಂತ ಕರೆದಂಗಾಯ್ತು. ಅವರು ಗಾಬರಿ ಆಗ್ಬಿಟ್ಟು ಎದ್ದು ಕೂತ್ಕೊಂಡು, ಇದೇನಿದು ಆಲದ ಮರದ ಹತ್ರ ಇದ್ದೀನಿ ಬಾ ಅಂತಂದರೆ ಕನಸಿನಲ್ಲೇ ಎಲ್ಲಿ ಹೋಗೋದು? ಆಮೇಲೆ ಏನೋ ಒಂಥರ ಗಾಬರಿ ಆದಾಗಾಯ್ತು, ಸುಮ್ಮನಾದ್ರು. ಒಂದೆರಡು ದಿವಸ ಆದಮೇಲೆ ಮತ್ತೆ ಕನಸಲ್ಲಿ ಬಂತು. ಸ್ವಲ್ಪ ಹೆದರಿದ್ರು, ಇದೇನೋ ಕನಸಲ್ಲಿ ಹಿಂಗೆ ಬರ್ತಾ ಇದೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಪೂಜೆ ಮಾಡ್ಕೊಂಬಂದ್ವಿ. ನಾಗ ಅಂತಂದ್ರೆ ಕರ್ನಾಟಕದಲ್ಲಿ ಕುಕ್ಕೆಗೆ ಹೋಗೋದು ಒಂದು ಅಭ್ಯಾಸ ಎಲ್ರಿಗೂ. ನಾವು ಇಲ್ದಿದ್ರು ಕೂಡ ಮೊದಲಿಂದ ಸ್ವಲ್ಪ ಕುಕ್ಕೆಗೆ ಭಕ್ತರು, ತುಂಬ ಹೋಗ್ತಾನೂ ಇದ್ವಿ ನಾವು ಅಲ್ಲಿಗೆ. ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಮೇಲೆ ಒಂದು ವಾರ ಬರಲಿಲ್ಲ ಕನಸಲ್ಲಿ. ಸದ್ಯ ಮುಗೀತು ಅಂದ್ಕೊಂಡ್ವಿ. ಮತ್ತೆ ಮತ್ತೆ ಬರೋದಿಕ್ಕೆ ಶುರುವಾಯಿತು. ಆಮೇಲೆ ಅವರು ಧೈರ್ಯ ಮಾಡಿ ಕನಸಲ್ಲೇನೆ ಆಲದ ಮರದ ಹತ್ರ ಬಾ ಅಂದರೆ, ಈ ದೊಡ್ಡ ಬೆಂಗಳೂರಲ್ಲಿ ಎಲ್ಲಿ ಯಾವ ಆಲದ ಮರದ ಹತ್ರ ಬರಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ, ಯೋಚನೆ ಮಾಡಬೇಡ, ಬೆಳಗ್ಗೆ ನಾವು ಒಬ್ಬ ವ್ಯಕ್ತಿನ ಕಳಿಸ್ತೀನಿ, ಅವನ ಜೊತೆ ಬಾ ಅಂತಂದು. ನಾವು ಬೆಂಗಳೂರಲ್ಲೇ ಇದ್ರು ಕೂಡ ನಾವು ದೊಡ್ಡ ಆಲದ ಮರ ನೋಡೇ ಇರಲಿಲ್ಲ. ನಮ್ಗೆ ಅದರದ್ದು ಅಷ್ಟೊಂದು ಪರಿವೇನೂ ಇರಲಿಲ್ಲ. ಯಾರೋ ಬೆಳಗ್ಗೆ ಒಬ್ಬರು ಆಕಸ್ಮಿಕವಾಗಿ ಬಂದರು. ಇವ್ರು ಸ್ವಲ್ಪ ವಾಸ್ತುಗಿಸ್ತು ಎಲ್ಲ ನೋಡೋರು ಯಜಮಾನರು. ನಮ್ಮದು ಒಂದು ಆಲದ ಮರದ ಹತ್ರ ಒಂದು ಜಾಗ ಇದೆ, ನಮ್ದೊಂದು ಭೂಮಿ ಇದೆ, ಒಂಚೂರು ನೋಡ್ಕೊಡಿ, ಯಾಕೋ ಏನು ಮಾಡಿದ್ರು ನಂಗೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದರು. ಪರಿಚಯ ಇರೋ ವ್ಯಕ್ತಿನೇ ಅಲ್ಲ, ಯಾರೋ ಪರಿಚಯ ಇಲ್ಲದೆ ಇರೋರು. ಅದಕ್ಕೆ ಸರಿ ಕಾಲೇಜ್ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂದರು. ಆಮೇಲೆ ಸಾಯಂಕಾಲ ಹೋದರು. ಹೋಗಿ ಆ ಜಾಗ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಬಂದರು. ಅವನು ಹಾಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ನೋಡಿ, ಇದೊಂದಿಷ್ಟು ಜಾಗ ಮಾತ್ರ ನೀವು ಏನು ಬೆಳೆ ಹಾಕಿದ್ರೂ ಬೆಳೆಯೋಕ್ಕಾಗ್ತಾ ಇಲ್ಲ, ಇಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಇದು ಇಷ್ಟು ದೊಡ್ಡ ಜಾಗ ಹೀಗೆ ಖಾಲಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಬರೀ ಮುಳ್ಳು ಕಾಡು. ನೀವು ಲಿಟ್ರಲಿ ನಂಬ್ತಿರೋ ಅಲ್ವಾ, ಇವತ್ತೇನು ದೇವಸ್ಥಾನ ನೋಡ್ತಾ ಇದ್ದೀರಾ, ಆ ಏರಿಯಾ ಅಷ್ಟು ಬರೀ ಮುಳ್ಳಿನ ಕಾಡು. ಇವತ್ತು ದೇವಸ್ಥಾನ ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ, ಏನು ಅನ್ಸೋದಿಲ್ಲ. ನಾವು ನಮ್ಮ ಜೊತೆಲಿದ್ದವ್ರು ಮೊದಲಿಂದ ನೋಡಿದವ್ರು ಎಲ್ಲರೂ ನೋಡಿದ್ದಾರೆ, ಎಲ್ರಿಗೂ ಗೊತ್ತು, ಊರಿನವ್ರಿಗೆ ಗೊತ್ತಲ್ಲ, ಆ ಊರಲ್ಲಿ ಇರೋರು ಎಲ್ರಿಗೂ ಗೊತ್ತು. ಆ ಇದ್ರ ಜಾಗದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಡು ಮಧ್ಯದಲ್ಲಿ ಒಂದು ದೊಡ್ಡ ಸರ್ಪ, ಘಟ ಸರ್ಪ ಎದ್ದು ಹಿಂಗೆ ನಿಂತ್ಕೊಳ್ಳುತ್ತೆ ಇವ್ರ ಮುಂದೆ. ಇವ್ರು ಹಿಂಗೆ ನೋಡ್ಬಿಟ್ಟು ಇವ್ರಿಗೆ ಭಯ ಆಗಲಿಲ್ಲ. ಕನ್ಸಲ್ಲಿ ಬೇರೆ ನೋಡಿದ್ರಲ್ಲ, ಇದೆಲ್ಲೋ ನೋಡ್ದಂಗೆ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಇದು ಅಂತ ಖುಷಿನಲ್ಲಿ ನೋಡಿದ್ದಾರೆ. ಅದೇ ಸರ್ಪ ಒಂಥರ ದಿಗ್ಭ್ರಮೆ ಆದಂಗೆ ಆಗತ್ತೆ ಇವ್ರಿಗೆ. ಇದೇನಿದು ಹಿಂಗಿದೆಯಲ್ಲ ಅಂತ ಹೇಳಿ ಅದನ್ನು ನೋಡ್ತಾರೆ. ಏನಪ್ಪ ಇದು ಅಂತ ಕೇಳ್ತಾರೆ. ಇಲ್ಲ, ಇದು ಈ ಜಾಗದಲ್ಲಿ ಓಡಾಡ್ತಾ ಇರುತ್ತೆ, ಈ ಊರಲ್ಲಿ ಎಲ್ರಿಗೂ ಗೊತ್ತು, ಇದು ತುಂಬ ಪರಿಚಯ ಇರೋ ಸರ್ಪ, ಬಟ್ ಇಲ್ಲೇ ಓಡಾಡ್ಕೊಂಡಿರುತ್ತೆ ಅಂತ ಮನುಷ್ಯ ಹೇಳ್ತಾನೆ. ಸರಿ, ಅವತ್ತು ವಾಪಸ್ ಬಂದರು. ಇವರು ಅಲ್ಲಿ ವಾಸ್ತು ಕರೆಕ್ಷನ್ಸ್ ಅಂತ ಒಂದಷ್ಟು ಕರೆಕ್ಷನ್ ಹೇಳಿ ಬಂದರು. ನೀನು ಇದೆಲ್ಲ ಮಾಡ್ಕೊ, ನಿಂದು ಚೆನ್ನಾಗಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ ಅಂತ. ರಾತ್ರಿ ಕನಸಲ್ಲಿ ಬಂದು, ನನ್ನನ್ನು ನೋಡಿದೆ ಅಲ್ವಾ ನೀನು, ಎಲ್ಲಿ ನೋಡಿದೆ ನೀನು, ಆ ಜಾಗದಲ್ಲಿ ಒಂದು ಗುಡಿ ಕಟ್ಟು ನನಗೆ ಅಂತ. ಇವ್ರಿಗೆ ಬೆಳಗ್ಗೆ ಆದರೆ ತಲೆ ಕೆಟ್ಟೋಯ್ತು. ಇದೇನಿದು, ನಾವಿದ್ದಿದ್ದು ಒಂದು 30-20 ಸೈಟಿನ ಮನೇಲಿ. ನಾವು ಸಾಮಾನ್ಯ ಮಿಡ್ಲ್ ಕ್ಲಾಸ್ ಜನ, ನಾವೇನಂತ ಆಗರ್ಭ ಶ್ರೀಮಂತರೇನಲ್ಲ, ಅಥವಾ ನಮಗೇನು ಆಸ್ತಿ ಪಾಸ್ತಿ ಇರಲಿಲ್ಲ. ದೇವಸ್ಥಾನ ಮಾಡೋದು ಅಂತಂದ್ರೆ ಏನು ಹುಡುಗಾಟದ ವಿಚಾರನ, ನಾನು ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಇವ್ರಿಗೆ ತುಂಬ ತಲೆ ಕೆಟ್ಟೋಯ್ತು. ಏನು ಮಾಡೋದು, ಈ ಥರ ಬರ್ತಾ ಇದೆಯಲ್ಲ ಅಂತ ಯಾರ್ಯಾರ ಹತ್ರನೋ ಎಲ್ಲ ಕೇಳಿದ್ರೆ, ಅಯ್ಯೋ ಕನಸಲ್ಲಿ ಬರುತ್ತೆ ಹಾವುಗಳು, ಬಿಡಿ, ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತೀರಾ, ಎಲ್ಲರೂ ಇನ್ನೊಂದ್ಸಲ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂದರು. ಮತ್ತೋದ್ವಿ, ಕುಕ್ಕೆಗೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಆಮೇಲೆ ತಿರ್ಗಾ ಇವ್ರಿಗೆ ತಲೆನಲ್ಲಿ ಇದೇ ಓಡೋಕ್ಕೆ ಶುರುವಾಯಿತು. ಒಂದು ದಿವಸ ಯಾರಿಗೂ ನಮಗೂ ಎಲ್ಲ ಹೇಳಿದ್ರು, ರೀ ಅದೇ ಸೈಕಾಲಜಿ ಸುತ್ತುತ್ತಾ ಇದೆ ಕನಸಲ್ಲಿ ಬಂದಿರೋದು, ಅದನ್ನ ಸ್ವಲ್ಪ ಮರೆಯೋದಕ್ಕೆ ಪ್ರಯತ್ನ ಮಾಡಿ, ಹಾಗೆ ಹೀಗೆ ಅಂತ ನಾವು ಎಲ್ಲ ಬೇಡ ಅನ್ನೋ ಥರದಲ್ಲೇ ಮಾತಾಡಿದ್ದು. ಆಮೇಲೆ ಇನ್ನೊಂದು ದಿವಸ ಏನು ಮಾಡಿದ್ರು, ಯಾರನ್ನು ಕರ್ಕೊಳ್ದಿರ ಒಬ್ಬರೇ ಹೋದರು ಅಲ್ಲಿಗೆ. ನೋಡೋಣ ಯಾಕೆ ಹಿಂಗೆ ನಂಗೆ ಇಷ್ಟೊಂದು ಕಾಡ್ತಾ ಇದೆ ಅಂತ. ಅಲ್ಲೊಂದು ದೊಡ್ಡ ಪೊರೆ ಬಿಟ್ಟಿತ್ತು.
ಅದು ಎತ್ಕೊಂಬಂದ್ರು ಮನೆಗೆ ಬಂದರು, ಎತ್ಕೊಂಬಂದು ನಮ್ಮಲ್ಲಿ ಸುಮ್ಮನೆ ಟಿ ವಿ ಮೇಲೆ ಹಿಂಗೆ ಅಲಂಕಾರಕ್ಕೆ ಹಿಂಗೆ ಹಾಕಿದ್ವಿ. ಆ ಪೊರೆನ ದೊಡ್ಡ ಪೊರೆ. ಅವತ್ತು ರಾತ್ರಿ ಮತ್ತೆ ಕನ್ಸಲ್ಲಿ ಬಂತು. ನಾನು ಎಷ್ಟತ್ರ ಇದೆ ಅಂತ ಗೊತ್ತಾಯ್ತಲ್ವ, ನಾನು ನೋಡಿದೆ ಅಲ್ವಾ, ನೀನು ಅಳತೆ ತೊಗೊಂಬಂದೆ ಮನೆಗೆ, ಅಷ್ಟೆತ್ತರದ ಒಂದು ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡು ನೀನು ಅಂತ. ಇವರು ನನ್ನ ಕೈಲಿ ಹೆಂಗಾಗತ್ತೆ, ನೀ ಮಾಡು ಅಂದರೆ ನನ್ಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ನಿಂಗೆ ಯಾಕೆ, ನಾನಿಲ್ವಾ ನಿನ್ನ ಜೊತೆ ಅಂತ ಹೇಳ್ದಂಗಾಯ್ತು. ತಕ್ಷಣ ತೀರ್ಮಾನ ಮಾಡಿಬಿಟ್ರು, ಸ್ವಾಮಿ ನನ್ನ ಜೊತೆ ಇದ್ದೀನಿ ಅಂತ ಇದ್ದಾನೆ, ನಾ ಮಾಡ್ತೀನಿ ಅಂತ. ಎಲ್ಲರೂ ಬೇಡ ಅಂತ ಹೇಳಿದ್ದಾಯಿತು. ದೊಡ್ಡವರು, ಹಿರಿಯರು, ಪರಿಚಯದವ್ರ ಕೈಲಿ ಹೇಳಿಸಿ ಏನು ಮಾಡಿದ್ರು ಮಾಡೇ ಸಿದ್ಧ ಅಂತ ಹೊರಟರು. ಅವರೊಬ್ರೆ, ಇನ್ಯಾರೂ ಯಾರು ಮಾಡಿ ಅಂತ ಹೇಳಿಲ್ಲ ಆ ಟೈಮಲ್ಲಿ. ಯಾರು ಮಾಡಬೇಕೆ ಸಪೋರ್ಟ್ ಮಾಡಲಿಲ್ಲ, ಮಾಡಿ ಅಂತ ಹೇಳಲಿಲ್ಲ. ಫಸ್ಟ್ ಆಫ್ ಆಲ್ ಆ ಜಾಗ ಯಾರ್ದು, ಹೆಂಗೆ ಮಾಡ್ತೀರಾ? ಆಮೇಲೆ ಆ ಮನುಷ್ಯನ ಹೋಗಿ ಆ ಜಾಗ ನನಗೆ ಕೊಡಪ್ಪ, ಖರೀದಿ ಮಾಡ್ತೀನಿ, ಅದೇನು ಬೆಲೆ ಆಗತ್ತೆ ಹೇಳು, ನನಗೆ ಈ ಥರ ಸ್ವಾಮಿ ಕನ್ಸಲ್ಲಿ ಬಂದು ಹೇಳ್ತಾ ಇದೆ ಅಂದರೆ ಅವನು ಯೋಚನೆ ಮಾಡ್ದ, ಜಾಗ ನೋಡಿ ಬನ್ನಿ ಅಂತ ಕರೆದ್ರೆ ಜಾಗನೇ ನಂಗೆ ಕೊಡು ಅಂತ ಇದ್ದಾರಲ್ಲ ಇವರು, ಇಲ್ಲಿ ಏನೋ ಇದೆ ಅಂತ ಕಾಣತ್ತೆ, ಅದಕ್ಕೆ ತಗೋತಾ ಇದ್ದಾರೆ ಇವರು ಅಂದ್ಬಿಟ್ಟು ಆ ಭೂಮಿಗೆ ಬೆಲೆಯೇ ಇರಲಿಲ್ಲ. ಸುತ್ತಮುತ್ತ ಸಿಕ್ಕಾಪಟ್ಟೆ ರೇಟ್ ಹೇಳಕ್ಕೆ ಶುರು ಮಾಡ್ದ. ತುಂಬ ಕಷ್ಟ ಆಗೋಯ್ತು ನಮ್ಗೆ ಆ ಜಾಗ ತೊಗೊಳಕ್ಕೆ. ನಾವು ತೊಗೊಳ್ಳೋ ಅಂಥ ಪರಿಸ್ಥಿತಿಯೂ ಇರಲಿಲ್ಲ. ಏನೇನು ಇದ್ದಿದ್ದೆಲ್ಲ ಇಟ್ಟು ಏನೇನೋ ಮಾಡಿ, ಎಷ್ಟು ಸಾಲ ಎಲ್ಲ ಮಾಡಿ, ಎಲ್ಲರೂ ಹುಚ್ಚಿಡಿತಾ, ನಿಂಗೆ ಇದಕ್ಕೋಸ್ಕರ ಇಷ್ಟೊಂದು ಜಾಗ ಯಾರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲೆಲ್ಲೋ ಕಾಡಲ್ಲಿ ತೊಗೋತಾ ಆ ಮುಳ್ಳು ಕಾಡನ್ನ, ಅದ್ರ ಬದಲು ಒಂದು 60-40 ಸೈಟ್ ತೊಗೋ ಬೆಂಗಳೂರಲ್ಲಿ ಅಂತ ಎಷ್ಟು ತರಹ ಬುದ್ಧಿ ಹೇಳಿ ಎಲ್ಲ ಮಾಡಿದ್ರು. ಇಲ್ಲ, ಸ್ವಾಮಿ ಆದೇಶ ಮಾಡಿದ್ದಾರೆ, ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಥರ ಶುರುವಾದದ್ದು ಇದು. ಅಂದರೆ ಮಾತ್ರ ಅವತ್ತಿನಿಂದ ನಾವು ಪಟ್ಟ ಕಷ್ಟ ಮಾತ್ರ ಭಗವಂತಂಗೆ ಗೊತ್ತು, ನಮಗೆ ಗೊತ್ತು. ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ವಿ. ಕೊನೆಗೆ ಕೆಲಸನೂ ಬಿಟ್ಬಿಟ್ರು. ಇದನ್ನು ಮಾಡೋಕ್ಕಾಗ್ದ, ಎರಡೂ ಕಡೆ ಓಡಾಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದೊಂದು ದಿವಸ ಕಳಿಯೋದು ಕಷ್ಟ ಅನ್ನೋ ದೇವಸ್ಥಾನ ಕಟ್ಟೋಕ್ಕೂ ಮುಂಚೆನೇ ಕೆಲಸ ಬಿಟ್ರು. ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಬಿಟ್ರು. ತುಂಬ ಕಷ್ಟ ಆಗೋಯ್ತು ಅವಾಗ. ಈಗ ತುಂಬ ಹೆಂಗೆ ಅಂದರೆ, ಅಲ್ಲಿ ತಂದಿರೋ ಒಂದೊಂದು ಕಲ್ಲು ಕೂಡ ನಮ್ಮ ಬೆವರಿನ ಶ್ರಮ. ಅದು ಪ್ರತಿ ಕಲ್ಲು ಕೂಡ ಯಾರೊಬ್ಬರು ಸಹಾಯ ಇಲ್ಲ. ಏನು ನಮಗೆ ಹೋಗ್ಲಿಕ್ಕೆ ದುಡ್ಡು ಸಹಾಯ ಮಾಡೋದು ಬೇಡ, ಸಪೋರ್ಟ್, ಮಾರಲ್ ಸಪೋರ್ಟ್ ಇಲ್ಲ, ಒಬ್ರು ಜನ ಸಹಾಯ ಅಂತ ಯಾರು ಬಂದು ಜೊತೆಲಿ ನಿಂತ್ಕೊಳ್ಳಿಲ್ಲ. ಪೂರ್ತಿ ದೇವಸ್ಥಾನ ಆಗೋವರೆಗೂ ಹಾಗೇನೆ ಕಷ್ಟಪಟ್ಟಿದ್ದೀವಿ ನಾವು. ಹಾಗೂ ಹೀಗೂ ಏನೋ ಮಾಡಿ ದೇವ್ರನ್ನ ತರೋಕ್ಕೆ, ದೇವ್ರ ವಿಗ್ರಹ ತಂದಿದ್ದಂತೂ ದೊಡ್ಡ ಪವಾಡ. ಕಲ್ಲೇ ಸಿಕ್ಕದು, ಅಷ್ಟು ದೊಡ್ಡ ಕಲ್ಲು. ಕೃಷ್ಣಶಿಲೆ, ಏಕಶಿಲೆ ಬೇಕು. ಯಾವ ಶಿಲ್ಪಿನ ಹೋಗಿ ಕೇಳಿದ್ರು, ಇದೇ ಮೈಸೂರಲ್ಲಿರೋ ಈ ದೊಡ್ಡ ದೊಡ್ಡ ಶಿಲ್ಪಿಗಳು ಏನಿದ್ದಾರೆ ಇವರೆಲ್ಲರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ದೀವಿ, ಯಾರೂ ಆಗಲ್ಲ ಅಂದರು. ಎಲ್ಲೆಲ್ಲ ಕಡೆ ಓಡಾಡ್ಕೊಂಬಂದಿದ್ದೀವಿ, ಶಿವಾರಿಪಟ್ಟಣದಲ್ಲೆಲ್ಲ ಹೋಗಿ ಓಡಾಡ್ಕೊಂಬಂದಿದ್ದೀವಿ. ಕೊನೆಗೆ ಯಾರೋ ಹೇಳಿದ್ರು, ಕಾಂಚೀಪುರಮಲ್ಲಿ ಗಣಪತಿ ಸ್ಥಪತಿ ಅಂತಿದ್ದಾರೆ, ಅವರು ಭಾಳ ದೊಡ್ಡ ಶಿಲ್ಪಿ, ಅವರು ತಿರುಪತಿ ಆಸ್ಥಾನ ಶಿಲ್ಪಿಗಳು ಅವರು. ಅವ್ರು ಇವಾಗಿಲ್ಲ. ಆತ ಹೋಗಿ ಅಪ್ರೋಚ್ ಮಾಡಿ, ಇನ್ಯಾರ ಕೈಲೂ ಆಗಲ್ಲ ನಿಮ್ಮ ಕೆಲಸ ಮಾಡೋದಕ್ಕೆ ಅಂತ. ಅವ್ರು ಎಲ್ಲಿದ್ದಾರೆ ಅಂತ ಅವ್ರನ್ನ ಹುಡ್ಕೋದಕ್ಕೆ ಒಂದಷ್ಟು ದಿವಸ ಕಷ್ಟಪಟ್ವಿ. ಆಮೇಲೆ ಅವ್ರನ್ನ ಹುಡ್ಕೊಂಡು ಹೋದರೆ, ನಿನಗೆ ಹುಚ್ಚಿಡ್ದಿದ್ಯಾ, ನಿನಗೆ ಯಾರು ನಾಗನ ವಿಗ್ರಹ 25 ಅಡಿ ಮಾಡ್ತಾರ, ಹೋಗು ಅಂದ್ಬಿಟ್ರು. ಅವ್ರಿಗೆ ಇಲ್ಲಿಂದ ತಿಂಗಳು ವೀಕೆಂಡ್ಸಲ್ಲಿ ಭಾನುವಾರ ಕಾಂಚೀಪುರಂಗೆ ಹೋಗೋದು, ಅವ್ರನ್ನ ಕಾಡಿ ಬೇಡಿ ಮಾಡೋದು. ಕೊನೆಗೆ ನಮ್ಮ ಕಾಟ ತಡಿಲಾರ್ದಿರ ಒಪ್ಕೊಂಡ್ರು ಅವರು. ಆಮೇಲೆ ಕಲ್ಲು ತೆಗೆಯೋದು ಒಂದು ದೊಡ್ಡ ಸಮಸ್ಯೆ ಆಗೋಯ್ತು. ಭಾರಿ ಬಂಡೆ, ಆ ಬಂಡೆ ಲಿಫ್ಟಿಂಗಿಗೆ ಆಗಲಿಲ್ಲ, ತುಂಬ ಕಷ್ಟ ಆಯಿತು. ಅದನ್ನು ತಂದು 10 ತಿಂಗಳು ಕೆತ್ತನೆ ಮಾಡಿದ್ದಾರೆ ಇದನ್ನು, ನಮ್ಮ ನಾಗ ವಿಗ್ರಹನ. ಅದನ್ನು ತರೋದು ತುಂಬ ಸಾಹಸ ಆಗೋಯ್ತು. ಇವಾಗ ನನಗೆ ರಿಂಗ್ ರೋಡ್ಗಳಿರಲಿಲ್ಲ, ಡಬಲ್ ರೋಡ್ಗಳಿರಲಿಲ್ಲ. ಚಿತ್ತೂರು ಮೇಲೆ ಓಡಾಡ್ತಾ ಇದ್ದಿದ್ದು ಅವಾಗ ಕಾಂಚೀಪುರಂಗೆ. ಈ ರಸ್ತೆ ಇರಲಿಲ್ಲ ಅವಾಗ. ಚಿತ್ತೂರು ಮೇಲೆ ಹೋಗ್ಬೇಕಾದ್ರೆ ರಸ್ತೆಗಳು ಹೀಗೆ 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 ಎಲ್ಲ ಓಡಾಡಬೇಕಿತ್ತು. ಇದು ದೊಡ್ಡ ವಿಗ್ರಹ, ದೊಡ್ಡ ಗಾಡಿ ಬೇಕಿತ್ತು ಇದಕ್ಕೆ. ಅಲ್ಲಿ ಲಿಫ್ಟ್ ಮಾಡ್ಬೇಕಾದ್ರೆ 4 ಕ್ರೇನ್ ತಂದಿದ್ದು, ನಮ್ಮ ಹತ್ರ ವಿಡಿಯೋ ಫೋಟೋ ಎಲ್ಲ ಇವತ್ತಿಗೂ ಇದೆ. ಹಿಂಗೆ ಕ್ರೇನ್, ಹಿಂಗೆ 4 ಕ್ರೇನ್ಗಳದ್ದು ಚಕ್ರ ಹಿಂಗೆ ಮೇಲೆ ಕೆದ್ಬಿಡುತ್ತೆ ಅದನ್ನ ಹಿಂಗೆ ಲಿಫ್ಟ್ ಮಾಡ್ತಾ ಇದ್ರೆ. ಅದನ್ನ ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿಟ್ಟಿದ್ದೀವಿ ನಾವು. ಅಷ್ಟು ಕಷ್ಟ ಆಯ್ತು ಅದನ್ನು ಎತ್ತಕ್ಕಾಗ್ದು, ಇದು ಮಾಡೋಕ್ಕಾಗ್ದು. ಕಾಂಚೀಪುರಂನಲ್ಲಿರೋ ಕಂಚಿ ಮಠದ ವಿಜಯೇಂದ್ರ ಸರಸ್ವತಿಗಳು, ಜಯೇಂದ್ರ ಸರಸ್ವತಿಗಳು ಬಂದು ಪೂಜೆ ಮಾಡಿ ಎಲ್ಲ ಮಾಡಿ ನಾವು ಅಲ್ಲಿಂದ ಹೊರಡಿಸಿದ್ದು. ಅದನ್ನು ಬೆಂಗಳೂರಿಗೆ ತಂದಿದ್ದು ಸಾಹಸ. ತಂದ ಮೇಲೆ ಇಲ್ಲಿಡುವಾಗ ಮಾರ್ಚ್ 31 ಡ್ರಾಟು, ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಲ. ಆವಾಗ ಬರಗಾಲ ಬೆಂಗಳೂರಲ್ಲಿ, ಬಿಸಿಲು ಅಂದರೆ ರಣ ಬಿಸಿಲು.
31ನೇ ತಾರೀಕು ಮಾರ್ಚ್ ಒಳ್ಳೆ ಬೇಸಿಗೆ ಕಾಲ. ನಾವು ಅವತ್ತು ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಪ್ರತಿಷ್ಠಾಪನೆ ಆಗೋದಕ್ಕೆ ಮೈಸೂರಿಂದ ಶ್ರೀಕಂಠ ದತ್ತ ಒಡೆಯರ್ನ ಇನ್ವೈಟ್ ಮಾಡಿದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಕೆಲವರೆಲ್ಲ ಮುಖ್ಯಸ್ಥರನ್ನೆಲ್ಲ ಕರೆದಿದ್ದೀವಿ. ಎಲ್ಲರೂ ಬಂದಿದ್ದಾರೆ, ಜನ ಫುಲ್ಲು ಸೇರಿದ್ದಾರೆ. ಏನು ಮಾಡಿದ್ರು ಹಿಂದಿನ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀವಿ, ವಿಗ್ರಹ ಅಳ್ಳಾಡ್ಸೋಕ್ಕಾಗಿಲ್ಲ. ಎಷ್ಟು ಕ್ರೇನ್ ಕರ್ಕೊಂಬರ್ತೀವಿ, ಯಾರೂ ಆಗಲ್ಲ ಅಂತಾರೆ. ಗಾಡಿಯಿಂದ ಮೇಲಿಗೆ ದೇವ್ರನ್ನ ತೆಗಿಯೋಕ್ಕೆ ಏನು ಸಾಹಸ ಮಾಡಿದ್ರೂ ಆಗ್ತಾಯಿಲ್ಲ. ಇಂಥ ಪರಿಸ್ಥಿತಿಲಿ ಎಲ್ಲರೂ ಗೆಸ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಏನು ಮಾಡೋದು, ಅವಮಾನ ಅಂದರೆ ಭೂಮಿ ಬಾಯಿ ತೆರೆದ್ಬಿಟ್ರೆ ಒಳಗೋಗ್ಬಿಡ್ಬೇಕು ಅನ್ನೋಷ್ಟು ಮಾನ ಮರ್ಯಾದೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮದು. ಎಷ್ಟು ಜನ ಕ್ರೇನ್ನವ್ರು ಕರೆದ್ರೆ 80,000 ಕೊಡಿ, 1 ಲಕ್ಷ ಕೊಡಿ ಅಂತಾರೆ. ಅವತ್ತು 1 ಲಕ್ಷ ಅಂತಂದರೆ 2004ನೇ ಇಸ್ವಿನಲ್ಲಿ ದೊಡ್ಡ ಮೊತ್ತ. ಒಂದು 10 ಲಕ್ಷ ಈಗ, ಒಂದು 5ರಿಂದ 10 ಲಕ್ಷ ಜಾಸ್ತಿ ಆಗತ್ತೋ ಏನಪ್ಪ, ಇವಾಗೇನು ದುಡ್ಡಿಗೆ ಬೆಲೆಯೇ ಇಲ್ಲ. ಎಲ್ಲ ಅವಾಗೆಲ್ಲ ಲಕ್ಷ ಅಂತಿದ್ದಿದ್ದೆಲ್ಲ ಇವಾಗ ಕೋಟಿಗಳಾಗೋಗ್ಬಿಟ್ಟಿದೆ. ಇವಾಗ ನಮಗೆ ಅಷ್ಟೊಂದು ದುಡ್ಡೇ ಇಲ್ಲ ನಮ್ಮ ಹತ್ರ. ನಾವು ಈಗ ಅಷ್ಟೊತ್ತಿಗೆ ನಾವು ಏನೇನೇನೇನು ಮಾಡಿದ್ವೋ ಎಲ್ಲ ಖರ್ಚಾಗೋಗ್ಬಿಟ್ಟಿದೆ. ಕೈಯಲ್ಲಿ ಒಂದಷ್ಟು ಕಾಸು ಇಟ್ಕೊಂಡಿದ್ದೀವಿ. ಇದನ್ನು ಇಳ್ಸೋಕ್ಕೆ ನಮಗೆ ಆ ಶಕ್ತಿ ಇಲ್ಲ, ಯಾರು ಇಳಿಸಲ್ಲ ಅಂತಾರೆ. ಏನು ಮಾಡಿದ್ರು, ಎಷ್ಟು ಕ್ರೇನ್ನವ್ರು ಬಂದರೂ ನಮಗಾಗಲಿಲ್ಲ. ಕೊನೆಗೆ ಒಳಗಡೆ ಹೋಗಿ ಇಲ್ಲಿ ಗುಳೋ ಅಂತ ಅಳ್ತಾ ಕೂತ್ಕೊಂಡ್ಬಿಟ್ರು ಇವರು. ನನಗೆ ಎಷ್ಟು ಮಾನ ಮರ್ಯಾದೆ ತೆಗೆದು ನನ್ನ ಪಾಡಿಗೆ ನಾನು ಗೌರವವಾಗಿ 4 ಮಕ್ಳಿಗೆ ಪಾಠ ಮಾಡ್ಕೊಂಡು ಬದುಕ್ತಾ ಇದ್ದೆ. ನನಗೆ ಮಾನ ತೆಗಿಯೋಕ್ಕೆ ಅಂತಲೇ ಇಲ್ಲಿ ಕರ್ಕೊಂಬಂದ್ಯಾ ನೀನು ಅಂತ. ಅಷ್ಟೊತ್ತಿಗೆ ಯಾರೋ ಒಬ್ಬ ಬಂದವನು, ಏನು ಸ್ವಾಮಿ ಇಲ್ಲಿ ಏನು ಏನು ಏನೋ ಇದು ನಡೀತಾ ಇದೆ ಅನ್ನೋ ಥರ. ಅದಕ್ಕೆ ಇದು ದೇವ್ರು ಎತ್ತಿಡಬೇಕು ಅಂತಂದರೆ, ನಾನು ಎತ್ತಿಡ್ತೀನಿ. ಏನಪ್ಪ ನೀ ಎತ್ತಿಡೋದು ಅಂದರೆ, ನನ್ನ ಕ್ರೇನ್ ಇದೆ, ನಾನು ಈಗಲೇ ತರಿಸ್ತೀನಿ, ಎತ್ತಿಡ್ತೀನಿ ಅಂದ. ಕ್ರೇನ್ ನಿಂದಿದೆ, ದುಡ್ಡು ಎಷ್ಟು ಕೊಡಬೇಕು ಹೇಳ್ಬಿಡು ಅಂದರೆ, ಏನೋ ಕೊಡುವಿರಂತ ಎತ್ತಿಡೋಣ ಬಿಡಿ ಅಂದ. ಮೊದಲು ಮಾತಾಡ್ಬಿಡು, ಆಮೇಲೆ ಎತ್ತಿಟ್ಬಿಟ್ಟು ನಂಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂದರೆ ನಮ್ಮ ಹತ್ರ ನಾವು ಮಾತಾಡೋಕ್ಕಾಗೋದಿಲ್ಲ. ನಿಂಗೆ ಇಷ್ಟು ಕೊಡಬೇಕು ಅಂತ ಹೇಳು, ನಾನು ಆಮೇಲೆ ಮಾತಾಡ್ತೀನಿ ಅಂತ. ಎಲ್ಲರೂ ಉಂಟಾ ಸ್ವಾಮಿ, ಇಂಥ ವಿಗ್ರಹ ಎಂಥ ದೇವ್ರು ನಿಲ್ಲಿಸ್ಬೇಕು, ಈ ಕೆಲಸ ನನಗೆ ಕೊಡಿ, ನೀವೇನು ಕೊಡದೇ ಇದ್ರೂ ನಾನು ಹಂಗೆ ಹೋಗ್ತೀನಿ ಇಂದ. ಹಂಗೆಲ್ಲ ಆಗಲ್ಲ, ನಾವು ಫ್ರೀ ಮಾಡಿಸ್ಕೊಳ್ಳೋಕ್ಕೂ ತಯಾರಿಲ್ಲ, ಅವ್ರು ಕೇಳಿದಷ್ಟು ಕೊಡೋಕ್ಕೂ ತಯಾರಿಲ್ಲ. ಆ ಪರಿಸ್ಥಿತಿ ನಮ್ಮದು. ಆವಾಗ ಏನೋ ಕೊಡುವಿರಂತೆ, ನಾನು ಖಂಡಿತ ನಾನು ನಿಮಗೇನು ತೊಂದರೆ ಮಾಡೋದಿಲ್ಲ. ನಾನು ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಅವನು 2 ಕ್ರೇನ್ ತರಿಸಿದ್ದೇನೆ. ಏನು ಬೆಳಗ್ಗೆಯಿಂದ ಅಷ್ಟು ಸೋತೋಗ್ಬಿಟ್ಟಿದ್ವಿ. ಬಂದ, ನೀವು ನಂಬುತ್ತೀರಾ ಬಿಡ್ತೀರಾ, 5 ನಿಮಿಷ ಹೀಗೆ ತೆಗೆದು ಮಲ್ಲಿಗೆ ಹೂ ಇಟ್ಟಂಗೆ ಹಿಂಗೆ ಇಟ್ಬಿಟ್ಟ. ಇನ್ನೂ 9 ಗಂಟೆ ಆಗಿಲ್ಲ. ಇಲ್ಲ, 12 ಗಂಟೆ ಇಟ್ಟಾಗ ಓ, ಎಲ್ಲ ಬಂದು ಕಾಯ್ತಿದ್ದಾರೆ. ಎಲ್ಲ ಜಾಗ ಬರೀ ಬಯಲು, ನಿಂತ್ಕೊಳ್ಳೋಕೆ ಒಂದು ಮರ ಇಲ್ಲ, ನೆರಳಿಲ್ಲ, ಬಿಸಿಲು. ನಾವೇನು ಒಂದು ಪೆಂಡಾಲು ಹಾಕಿಲ್ಲ. ಎಲ್ಲ ಬಿಸಿಲಲ್ಲಿ ಬೆವರು ಸುರಿಸ್ಕೊಂಡು ನಿಂತಿದ್ದಾರೆ ಜನ. ಪಾಪ ಒಡೆಯರು ನಿಂತಿದ್ರು ನಮ್ಮ ಜೊತೆನಲ್ಲಿ. ಒಂದು 4-5 ಚೇರ್ ಇಟ್ಕೊಂಡಿದ್ವಿ ಅಷ್ಟೇ. ಪಾಪ ಅವ್ರು ಏನ್ ಸಮಸ್ಯೆ ಅಂತೆಲ್ಲ ಕೇಳ್ತಿರ್ಲಿಲ್ಲ ಯಾರು ಅಲ್ಲಿ. ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರೂ ಯಾರಿಗೋ ಫೋನ್ ಮಾಡ್ತಾರೆ. ಪಾಪ ಯಾರನ್ನ ಕರೆಸ್ತಾ ಇದ್ದಾರೆ. ಯಾರು ಬಂದರೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಅದೇ ಹೇಳಿದ್ನಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನೋಡ್ತಾರೆ ಬಂದವರೆಲ್ಲ, ಓ ಒಳ್ಳೆ ಟೈಮ್ ಇದು ಈಗ ಇಳಿಸ್ಲೇಬೇಕು, ಎಷ್ಟು ಕೇಳಿದ್ರು ಕೊಡ್ತಾರೆ ಅನ್ನೋದೊಂದು. ಆಮೇಲೆ ಹೀಗೆ ಭೂಮಿ ಸ್ಪರ್ಶ ಆಯಿತು ಸ್ವಾಮಿ, ಅದಷ್ಟೇ ಏರಿಯಾ ದಳ 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 ಮಳೆ ಬಂತು. ಅಲ್ಲಿದ್ದವರು ಎಲ್ಲರೂ ಸಾಕ್ಷಿ. ಇದರಲ್ಲಿ ಯಾವ ಉತ್ಪ್ರೇಕ್ಷನೂ ಇಲ್ಲ, ನಾ ಹೇಳ್ತಾ ಇರೋದು. ಎಲ್ಲರ ಕಣ್ಣಲ್ಲಿ ನೀರು ಬಂತು ಅವತ್ತು. ಮತ್ತು ಆ ಕಡೆ ಈ ಕಡೆ ವಿಚಾರಿಸಿದ್ರೆ ಎಲ್ಲೂ ಮಳೆ ಆಗಿಲ್ಲ. ಬರಗಾಲ, ಮಳೆನೇ ಇಲ್ಲ. ನಮ್ಮ ಏರಿಯಾದಲ್ಲಿ ಮಾತ್ರ, ನಮ್ಮ ದೇವಸ್ಥಾನ ಇರೋಷ್ಟು ಜಾಗದಲ್ಲಿ ಮಾತ್ರ ಮಳೆ ಬಿದ್ದಿದೆ ಆ ಕ್ಷಣಕ್ಕೆ.